ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ನಾವು 26ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ನರೋತ್ತಮ ದಾಸ ಠಾಕೂರರು ಹೇಳ್ತಾರೆ, ಪುಣ್ಯಕ್ಷೇತ್ರದ ಸಂದರ್ಶನ ಅನ್ನೋದಿದೆಯಲ್ಲ, ಇದು ಕೂಡ ಮನಸ್ಸಿನ ಒಂದು ಭ್ರಮೆ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಬೇಕಾದಷ್ಟು ಭ್ರಮೆಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದೀವಿ. ಹಂಗಂದ್ಬಿಟ್ಟು ಪುಣ್ಯಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಅವ್ರು ಹೇಳ್ತಾ ಇಲ್ಲ. ಆದರೆ ನಿನ್ನ ಸಾಧನೆಗೆ ತೊಂದರೆ ಮಾಡ್ಕೊಂಡು ನೀನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಏನಿಲ್ಲ. ಯಾಕೆ ಅಂತಂದರೆ ನೀನು ಎಲ್ಲಿ ಇರ್ತೀಯೋ ಅಲ್ಲಿಂದ ಭಗವಂತನ ಸೇವೆ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ನಾವು ಎಲ್ಲಿದ್ರೂ ಕೂಡ ಅಲ್ಲಿ ಭಗವಂತ ಇದ್ದೇ ಇರ್ತಾನೆ. ಭಗವಂತನ ಸ್ಮರಣೆ ಮಾಡಿದ ತಕ್ಷಣ ಅವ್ನು ನಮ್ಮ ಮುಂದೆ ಇರ್ತಾನೆ. ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಏನಿಲ್ಲ. ಆದರೆ ತಿಳುವಳಿಕೆ ನಮಗೆ ಗೊತ್ತಾಗೋ ತನಕ ಎಲ್ಲಾನು ಮುಖ್ಯವಾಗುತ್ತೆ. ಗೊತ್ತಾಗ್ತಾ ಏನಾಗುತ್ತೆ, ಒಂದೊಂದನ್ನೇ ನಾವು ಬಿಡ್ತಾ ಬರ್ತೀವಿ. ನೋಡಿ, ಆಧ್ಯಾತ್ಮಿಕದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ನಮಗೆ ತಿಳುವಳಿಕೆ ತಿಳಿತಾ ಒಂದೊಂದಾಗಿ ನಮ್ಮಿಂದ ಬಿಡುಗಡೆ ಆಗ್ತಾ ಹೋಗುತ್ತೆ, ಬಿಡ್ತಾ ಹೋಗ್ತೀವಿ. ಆಮೇಲೆ ಫುಲ್ಲು ನಮ್ಮಲ್ಲಿ ಏನೂ ಇಲ್ಲದೆ ಇರುವಂಥ ಸ್ಥಿತಿ ಬರುತ್ತಲ್ಲ, ಅದೇ ನಿಜವಾಗ್ಲೂ ಸಿದ್ಧತ್ವ ಅಂತ ಹೇಳ್ತಾರಲ್ಲ. ಏನೂ ಇಲ್ಲದೆ ಇರೋ ಹಾಗಾಗುತ್ತಲ್ಲ, ಅದನ್ನೇ ನಾವು ಪಡ್ಕೋಬೇಕಾಗಿರುವಂಥದ್ದು. ನೋಡಿ, ಇಲ್ಲಿ ಐಹಿಕದ ಒಂದು ಆಪೋಸಿಟ್ ಆಗಿ ಇಲ್ಲಿ ನಮಗೆ ಕಾಣಿಸುತ್ತೆ. ಏನು ಅಂತಂದರೆ, ಐಹಿಕದಲ್ಲಿ ಒಂದೊಂದನ್ನೇ ನಾವು ಪಡ್ಕೋಬೇಕು, ಒಂದೊಂದನ್ನು ಕೂಡ ನಮ್ಮ ತಲೆಯಲ್ಲಿ ತುಂಬ್ಕೋಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಆಗ ನಾವು ಅದರಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ. ಆದರೆ ಆಧ್ಯಾತ್ಮಿಕದಲ್ಲಿ ಅದರ ವಿರುದ್ಧ. ಏನು ಅಂತಂದರೆ, ನಾವು ಎಷ್ಟು ತಿಳುವಳಿಕೆಯನ್ನು ತಿಳ್ಕೊಳ್ತಾ ಹೋಗ್ತೀವೋ, ಆದರೆ ಸರಿಯಾದ ಜ್ಞಾನ, ಸರಿಯಾದ ಮೂಲದಿಂದ ನಾವು ತಿಳ್ಕೋಬೇಕು. ಆಗ ಏನಾಗುತ್ತೆ ಅಂತಂದರೆ, ನಮ್ಮ ಒಳಗಡೆ ಇರುವಂತಹ ಎಲ್ಲ ಕಲ್ಮಶಗಳು ಏನಿದೆಯೋ, ಅದು ಜ್ಞಾನನೂ ಆಗಿರಬಹುದು, ಎಲ್ಲವೂ ಕೂಡ ಒಂದೊಂದಾಗಿ ಹೋಗುತ್ತೆ. ಮತ್ತು ನಾವು ಏನೇನೆಲ್ಲ ತುಂಬಿಕೊಂಡಿರ್ತೀವೋ, ಇದು ಮಾಡಬೇಕು, ಅದು ಮಾಡಬೇಕು, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಅದೆಲ್ಲವೂ ಕೂಡ ಒಂದೊಂದಾಗಿ ನಮ್ಮಿಂದ ಬಿಡ್ತಾ ಹೋಗುತ್ತೆ. ಎಲ್ಲ ಬಿಟ್ಟು ಏನೂ ಇಲ್ಲದೆ ಇರುವಂತಹ ಸ್ಥಿತಿ ಬರುತ್ತಲ್ಲ, ಆ ಸ್ಥಿತಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು. ಇದನ್ನು ಗೊತ್ತಾಗಿದ ತಕ್ಷಣ ಏನಪ್ಪ ಎಲ್ಲ ಬಿಟ್ಬಿಡಬೇಕಾ, ಹೇಗದು ಸಾಧ್ಯ, ಅಥವಾ ಎಲ್ಲ ಬಿಟ್ಬಿಟ್ರೆ ಏನಿರುತ್ತೆ ನಮ್ಮ ಹತ್ರ, ಈ ರೀತಿ ಎಲ್ಲ ನಮ್ಗೆ ಯೋಚನೆಗಳು ಬರುತ್ತೆ. ಈಗ ದಾಸರ ಜೀವನದಲ್ಲಾಗಿರ್ಬೋದು, ಭಕ್ತರ ಜೀವನದಲ್ಲಾಗಿರ್ಬೋದು, ಅವ್ರು ಏನಾದರೂ ಇಟ್ಕೋಬೇಕು ಅಂತ ಇಷ್ಟಪಡ್ತಾರಾ? ಇಲ್ಲ. ಎಲ್ಲವೂ ನಿನ್ನದೇ, ಎಲ್ಲ ನೀನೇ ಅಂತಂದ್ಬಿಟ್ಟು ಭಗವಂತನ ಮೇಲೆ ಅವ್ರು ಆರಾಮಾಗಿರ್ತಾರೆ. ಆ ಸ್ಥಿತಿ ಬರೋದು ಸಾಮಾನ್ಯದ ವಿಷಯ ಅಲ್ಲ. ಆ ಸ್ಥಿತಿ ಬರಬೇಕು ಅಂತ ನಾವಿದೆಲ್ಲ ಮಾಡ್ತಾ ಇರೋದು. ಇದೆಲ್ಲ ಮಾಡಿದ್ಮೇಲೆ ಕೊನೆಗೆ ನಮಗೆ ಗೊತ್ತಾಗುತ್ತೆ, ಆಯಿತಾ, ಯಾವುದಕ್ಕೋಸ್ಕರ ನಾನು ಹುಡುಕಾಟ ಮಾಡ್ತಿದ್ನೋ, ಯಾವುದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ನೋ, ಅದು ನನ್ನ ಒಳಗಡೆನೇ ಇದೆ. ನಾನು ಎಲ್ಲೆಲ್ಲೋ ಹುಡ್ಕೊಂಡು ಹೋದ್ನಲ್ಲಪ್ಪ, ಎಂತೆಂಥ ಜಾಗಗಳಿಗೆ ಹೋದೆ, ಎಂತೆಂಥ ತೀರ್ಥಕ್ಷೇತ್ರಗಳಿಗೆ ಹೋದೆ, ಎಲ್ಲೆಲ್ಲೋ ಹುಡುಕಿದೆ, ಎಲ್ಲ ಧರ್ಮಗ್ರಂಥಗಳನ್ನು ಓದಿದೆ, ಆದರೂ ಕೂಡ ನನಗೆ ಎಲ್ಲೂ ಸಿಗಲಿಲ್ಲ. ಆದರೆ ಕೊನೆಗೆ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಅದು ನಮ್ಮ ಒಳಗಡೆ ಇದೆ. ಆ ನಮ್ಮೊಳಗಡೆ ಇರೋದನ್ನ ಗುರುತಿಸೋದಕ್ಕೋಸ್ಕರ ನಾವು ಈ ಧರ್ಮಗ್ರಂಥಗಳಾಗಿರ್ಬೋದು, ಸತ್ಸಂಗಗಳಾಗಿರ್ಬೋದು, ಇದರ ಒಂದು ಸಹಾಯವನ್ನು ಪಡಿಬೇಕು. ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಧರ್ಮಕ್ಷೇತ್ರಗಳಿಗೆಲ್ಲ ಹೋಗ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ದರ್ಶನ ಮಾಡ್ತೀವಿ, ಗುರುಗಳ ದರ್ಶನ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಆದರೆ ತಿಳುವಳಿಕೆನೇ ಇಲ್ಲ ನಮಗೆ. ಯಾರಾದರೂ ಗುರುಗಳ ಹತ್ರ ಮುಂದೆ ಹೋಗಿ ನಿಂತ್ಕೊಂಡಿರ್ತೀವಿ ಅಥವಾ ಕೂತ್ಕೊಂಡಿರ್ತೀವಿ, ಅವರು ನಮಗೇನೋ ಒಂದು ವಿಚಾರಗಳನ್ನು ಹೇಳ್ತಾ ಇರ್ತಾರೆ, ಅಲ್ಲೂ ಕೂಡ ಮಾತಾಡ್ತಾ ಇರ್ತೀವಿ. ಆಮೇಲೆ ಯಾರೋ ಒಬ್ಬರು ಒಳ್ಳೆ ಭಜನೆಯನ್ನು ಮಾಡ್ತಿರ್ತಾರೆ. ಆ ಭಜನೆ ಅಂತಂದರೆ ಏನು? ಭಗವಂತನನ್ನು ಸ್ಮರಿಸೋದು, ಭಗವಂತನ ಗುಣಗಾನವನ್ನು ಮಾಡೋದು. ಈಗ ಭಜನೆಯಲ್ಲಿ ಏನಿರುತ್ತೆ? ಭಗವಂತನನ್ನು ಹಾಡಿ ಹೊಗಳಿರ್ತಾರೆ. ಅಂಥ ಪರಮಾತ್ಮನನ್ನ ಹಾಡಿ ಹೊಗಳ್ತಾ ಇರಬೇಕಾದ್ರೆ ನಾವು ಮಧ್ಯ ಮಾತಾಡ್ತಾ ಇದ್ರೆ ಏನನ್ಸತ್ತೆ ಹೇಳಿ? ಆ ಭಗವಂತನನ್ನ ನಾವು ನೆಗ್ಲೆಕ್ಟ್ ಮಾಡ್ದಂಗೆ ತಾನೆ. ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿದೆಯಾ? ಇಲ್ಲ ಅಲ್ವಾ? ಅದಕ್ಕೆ ಭಗವಂತನ ವಿಚಾರ ಏನಾದರೂ ಯಾರಾದರೂ ಮಾತಾಡ್ತಾ ಇದ್ರೆ, ಅದು ಯಾರೇ ಆಗಿರಲಿ, ಮತ್ತೆ ಯಾರಾದರೂ ಭಗವಂತನ ನಾಮಸ್ಮರಣೆಯನ್ನು ಹಾಡ್ತಾ ಇದ್ರೆ, ಅಥವಾ ಅವನ ಬಗ್ಗೆ ಯಾವುದಾದ್ರೂ ಒಂದು ಭಜನೆಯನ್ನು ಹಾಡ್ತಿದ್ರೆ, ಅಥವಾ ದೇವರ ನಾಮವನ್ನೇ ಹಾಡ್ತಿದ್ರೆ, ಮತ್ತು ಗುರುಗಳು ಏನಾದರೂ ನಮಗೆ ಹೇಳ್ತಾ ಇರಬೇಕಾದ್ರೆ ಮಧ್ಯ ಮಾತಾಡೋದಿದೆಯಲ್ಲ,
ಇದು ತುಂಬಾ ಅಪರಾಧ. ಮಾತಾಡಬಾರ್ದು, ಕೇಳಿಸ್ಕೋಬೇಕು. ನಮಗೆಲ್ಲ ಗೊತ್ತಿದೆ ಅನ್ನೋದನ್ನ ಫಸ್ಟು ಬಿಟ್ಬಿಡ್ಬೇಕು. ಒಂದು ಚಿಕ್ಕ ಮಗುವಿಂದ ಕೂಡ ನಾವು ಕಲಿಯೋದು ಬೇಕಾದಷ್ಟಿರುತ್ತೆ. ಅದಕ್ಕೆ ಈ ಅಹಂ ಅನ್ನೋದು ನಮಗೆ ಬೇಡ. ನಮ್ಮಲ್ಲಿ ಎಲ್ಲ ಗೊತ್ತಿದೆ ಅನ್ನೋದಿದೆಯಲ್ಲ, ಅದನ್ನು ತೆಗ್ದಾಕ್ಬಿಡೋಣ. ತೆಗೆದಾಕ್ಬಿಟ್ಟು ಯಾರಾದರೂ ಭಗವಂತನ ವಿಚಾರ ಅವ್ರು ತಿಳ್ಕೊಂಡಿರೋದು ಏನಾದರೂ ಹೇಳ್ತಿದ್ದಾರೆ ಅಂತಂದಾಗ ಅದನ್ನು ಕೇಳಿಸ್ಕೋಬೇಕು. ನಾವು ಕೇಳಿಸ್ಕೊಳ್ಳೋ ವ್ಯವಧಾನನೇ ನಮಗಿಲ್ಲ. ಯಾವಾಗಲೂ ಹೇಳೋದು ಮಾತಾಡೋದು ಅಷ್ಟೇ ನಮಗೆ ಗೊತ್ತಿರೋದು. ಅದನ್ನು ಬಿಡಬೇಕು ನಾವು. ಇಲ್ಲಿ ಅದನ್ನೇ ಅವರು ಹೇಳ್ತಿದ್ದಾರೆ. ಏನು ಅಂತಂದರೆ ಇದು ಕೂಡ ಒಂದು ಭ್ರಮೆನೇ. ಯಾಕೆಂದರೆ ನೀನು ಎಲ್ಲಿರ್ತೀಯೋ ಭಗವಂತನ ನಾಮವನ್ನು ನೀನು ಬಾಯಲ್ಲಿ ತಗೊಂಡ್ರೆ ಸಾಕು, ಭಗವಂತ ಅಲ್ಲಿರ್ತಾನೆ ಅಂದಮೇಲೆ ಅವನನ್ನು ಕಾಣಬೇಕು ಅಂತ ಪುಣ್ಯಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು ನೀನು ಅಂತಂದ್ಬಿಟ್ಟು, ಇದು ಅಧ್ಯಾತ್ಮ ಸಿದ್ಧಿಯ ಅಂತಿಮ ಸಿದ್ಧಾಂತ ಅಂತ ಹೇಳಿದ್ದಾರೆ. ಅಂದರೆ ನೀನು ಭಗವಂತನಿಗೋಸ್ಕರ ಎಲ್ಲೂ ಹೋಗಬೇಕಾಗಿಲ್ಲ. ನೀನು ಎಲ್ಲಿದೆಯೋ ಅಲ್ಲಿಂದಾನೇ ನೀನು ಆ ಭಕ್ತಿ ಸೇವೆಯನ್ನು ಮಾಡಬಹುದು ಅಂತಂದ್ಬಿಟ್ಟು ಹೇಳಿದ್ರು. ಈಗ ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಭಗವಂತನ ದಿವ್ಯ ಪ್ರೇಮದಿಂದ ಕೂಡಿದ ಸೇವೆಯಲ್ಲಿ ಪೂರ್ಣ ತೃಪ್ತರಾದ ಶುದ್ಧ ಭಗವತ್ ಭಕ್ತರು ವಿವಿಧ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಬೇಕಾಗಿಯೇ ಇಲ್ಲ. ಅಷ್ಟೊಂದು ಮುಂದುವರೆಯದವರಿಗೆ ಪುಣ್ಯಕ್ಷೇತ್ರ ಸಂದರ್ಶನಗಳನ್ನು ವಿದ್ಯುಕ್ತ ಆಚರಣೆಯನ್ನು ವಿಧಿಸಲಾಗಿದೆ. ಅಂದರೆ ಅರ್ಥ, ಯಾರು ಭಗವಂತನ ಪ್ರೀತಿಯಲ್ಲಿ ಮುಳುಗಿ ಅವನ ಸೇವೆಯನ್ನು ಮಾಡೋದ್ರಲ್ಲೇ ತೃಪ್ತಿಯನ್ನು ಪಡೀತಾರೋ ಅಂಥವ್ರು ಯಾರು ಅಂದರೆ ಶುದ್ಧ ಭಕ್ತರು. ಅವ್ರಿಗೆ ಮಾತ್ರನೇ ಯಾವಾಗಲೂ ಭಗವಂತ, ಅವರು ಮನೆಯಲ್ಲೇ ಇರಲಿ, ಸ್ಮಶಾನದಲ್ಲೇ ಇರಲಿ, ಮದುವೆನಲ್ಲೇ ಇರಲಿ, ಎಲ್ಲಾದರೂ ಇರಲಿ, ಅವ್ರ ಮನಸ್ಸಲ್ಲಿ ಏನಿರುತ್ತೆ ಭಗವಂತ. ಎಲ್ಲ ಕಡೆನೂ ಭಗವಂತನನ್ನೇ ನೋಡ್ತಿರ್ತಾರೆ. ಅವ್ರ ಮನಸ್ಸು ಕೂಡ ಭಗವಂತನಲ್ಲೇ ಇರುತ್ತೆ ಯಾವಾಗಲೂ. ಅಂದಮೇಲೆ ಅವ್ರು ಎಲ್ಲಿದ್ರೂ ಅವ್ರಿಗೇನು ಅನ್ಸಲ್ಲ. ಸ್ವರ್ಗ ಇದ್ರೂ ಓಕೆ, ನರಕ ಇದ್ರೂ ಓಕೆ, ಅವರು ಭಗವಂತನನ್ನು ಕಾಣ್ತಿರ್ತಾರೆ. ಅಂಥವರಿಗೆ ಇಂಥ ಬೇರೆ ಬೇರೆ ಪುಣ್ಯಕ್ಷೇತ್ರಗಳನ್ನು ಹೋಗಿ ಭೇಟಿ ಆಗಬೇಕು ಅನ್ನುವಂಥ ನೆಸಸರಿ ಇಲ್ಲ. ಅಷ್ಟೊಂದು ಮುಂದುವರಿದೇ ಇರ್ತಾರಲ್ಲ, ಅಂದರೆ ಇನ್ನೂ ಶುದ್ಧತ್ವಕ್ಕೆ ಬಂದಿರೋದಿಲ್ಲ, ಸಾಧನೆಯನ್ನು ಇನ್ನೂ ಮಾಡ್ತಿರ್ತಾರಲ್ಲ, ಅಂಥವರಿಗೆ ಮಾತ್ರ ಈ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಬೆಳಗ್ಗೆ ಎದ್ದೋಳೋದು ಇಂಥದ್ದನ್ನೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಮ ಧರ್ಮಗ್ರಂಥಗಳಲ್ಲಿ ಏನಿದೆಯೋ ಅದೆಲ್ಲ ಆಚರಣೆಗಳನ್ನು ಅವರು ಮಾಡಬೇಕು. ಇವಾಗ ಹೇಳ್ಬಿಟ್ಟಿದ್ದಾರೆ ಇಲ್ಲಿ, ಯಾವುದು ಮಾಡೋ ಹಾಗಿಲ್ಲ ನಾವು ಅಂತ ನಾವು ಡಿಸೈಡ್ ಮಾಡೋದಲ್ಲ. ಆ ಒಂದು ಮಟ್ಟಕ್ಕೆ ಬಂದಾಗ ನಮ್ಮ ಅರಿವಿಗೆ ಬರುತ್ತೆ ನಾವು ಯಾಕೆ ಅದನ್ನು ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅಂತಂದ್ಬಿಟ್ಟು, ಯಾವುದು ಮುಖ್ಯ, ಯಾವುದನ್ನು ಮಾಡಬೇಕು ಅಥವಾ ಯಾವುದನ್ನು ಮಾಡಲೇಬೇಕು, ಅಥವಾ ಅದು ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆಯಿಂದನೇ ಬರುತ್ತೆ. ನಮಗೆ ಅದು ಬರುತ್ತೆ, ಏನು ನಾನು ಇದನ್ನೇ ಮಾಡಬೇಕು ಅಂತ, ಇದೇ ನಾನು ಭಗವಂತನಿಗೆ ಮಾಡುವಂಥ ಪೂಜೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಅಂದರೆ ಆ ಒಂದು ಸ್ಥಿತಿ ಬಂದಾಗ ಆಯಾ ಕಾಲಕ್ಕೆ ತಕ್ಕಂಗೆ ನಾವು ನಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಸೊ ನಾವು ಬುದ್ಧಿಯನ್ನು ಉಪಯೋಗಿಸಿ ಇಲ್ಲಿ ಹೇಳಿದ್ದಾರೆ, ನಾನು ಇನ್ಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬಾರ್ದು, ಆ ರೀತಿ ಅಲ್ಲ. ಅದು ಆ ಸ್ಥಿತಿ ಬರುತ್ತಲ್ಲ ಅಂಥವರಿಗೆ ಹೇಳ್ತಾ ಇರೋದು. ಶುದ್ಧ ಭಕ್ತರು ಯಾರಾಗಿರ್ತಾರೋ ಆ ಶುದ್ಧತ್ವ ಬಂದ ಮೇಲೆ ಎಲ್ಲಿ ಕೂತಿರ್ತಾರೋ ಅಲ್ಲೇ ಅವರಿಗೆ ಭಗವಂತನ ದರ್ಶನವಾಗ್ತಾ ಇರುತ್ತೆ. ಸೊ ಅಂಥವರು ಈ ರೀತಿಯ ಎಲ್ಲ ಆಚರಣೆಗಳನ್ನು ಮಾಡೋ ಹಾಗಿಲ್ಲ. ಆದರೆ ಯಾರು ಇನ್ನೂ ಮುಂದುವರೆದಿರೋದಿಲ್ವೋ ಅವರು ಪುಣ್ಯಕ್ಷೇತ್ರಗಳಿಗೂ ಹೋಗಬೇಕು, ಬೇರೆ ಬೇರೆ ದೇವಸ್ಥಾನಗಳಿಗೂ ಹೋಗಬೇಕು, ಮತ್ತು ಅವರು ಎಲ್ಲ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಚರಣೆಗಳು ಏನಿದೆಯೋ ಅದನ್ನೆಲ್ಲ ಮಾಡಬೇಕು. ಪ್ರಭಾಸ ಕ್ಷೇತ್ರಕ್ಕೆ ತೆರಳಿದ ಯದುಕುಲದ ರಾಜಕುಮಾರರು ಪುಣ್ಯಕ್ಷೇತ್ರದಲ್ಲಿ ಮಾಡತಕ್ಕ ಎಲ್ಲ ಆಚರಣೆಗಳನ್ನು ನೆರವೇರಿಸಿದರು. ತಮ್ಮ ಪಿತೃಗಳಿಗೂ ಇತರರಿಗೂ ಪುಣ್ಯ ಕರ್ಮಗಳನ್ನು ಸಲ್ಲಿಸಿದರು. ಪ್ರತಿಯೊಬ್ಬ ಮನುಷ್ಯನು ಭಗವಂತನಿಗೆ, ದೇವತೆಗಳಿಗೆ, ಮಹರ್ಷಿಗಳಿಗೆ, ಇತರ ಜೀವಿಗಳಿಗೆ, ಸಮಾಜಕ್ಕೆ, ಪಿತೃಗಳಿಗೆ ಮುಂತಾದವರಿಗೆ ಋಣಿಯಾಗಿರುವುದು ಒಂದು ನಿಯಮ. ಏಕೆಂದರೆ ಅವರಿಂದ ಮನುಷ್ಯನು ವಿವಿಧ ಸಹಾಯಗಳನ್ನು ಪಡೆದಿರುತ್ತಾನೆ. ಹೀಗೆ ಪ್ರತಿಯೊಬ್ಬನೂ ಪಡೆದ ಋಣಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಪ್ರಭಾಸ ಕ್ಷೇತ್ರಕ್ಕೆ ಹೋದ ಯಾದವರು ಭೂದಾನ, ಸುವರ್ಣದಾನ, ಪರಿಪುಷ್ಪ ಗೋವುಗಳ ದಾನಗಳನ್ನು ರಾಜೋಚಿತವಾಗಿ ಈ ಕೆಳಗೆ ವರ್ಣಿಸಿದಂತೆ ನೆರವೇರಿಸಿದರು. ಅಂದರೆ ಯದುವಂಶದ ರಾಜಕುಮಾರರೆಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರಲ್ಲ, ಆ ಪುಣ್ಯಕ್ಷೇತ್ರದಲ್ಲಿ ಏನು ಕೆಲಸಗಳನ್ನು ಮಾಡಬೇಕೋ ಅದನ್ನೆಲ್ಲ ಅವರು ಮಾಡ್ತಾರೆ. ಈಗ ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ, ನದಿ ಇರುವಂಥ ಜಾಗಗಳಿಗೆ ಹೋದಾಗ ಪಿತೃಗಳಿಗೆ ಮತ್ತು ಇನ್ನೂ ಬೇಕಾದಷ್ಟು ಜನಗಳಿಗೆ ಪುಣ್ಯಕರ್ಮಗಳನ್ನು ಮಾಡ್ತಾರೆ. ಈಗ ನಾವು ಯಾವುದಾದ್ರೂ
ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿ ಇರುತ್ತಲ್ಲ, ಅಂಥ ಜಾಗಗಳಿಗೆ ಹೋದಾಗ ತರ್ಪಣಗಳನ್ನು ಯಾರ್ಯಾರಿಗೆ ಬಿಡಬೇಕೋ ಅದನ್ನೆಲ್ಲ ಮಾಡ್ತೀವಿ. ಅಲ್ಲಿ ಹೋಗಿ ಹಿರಿಯರ ಹೆಸರು ದೇವತೆಗಳನ್ನು ನೆನೆಸ್ಕೊಂಡು ದಾನ ಧರ್ಮಗಳನ್ನು ಮಾಡ್ತೀವಿ. ಆ ಥರ ಮಾಡ್ತೀವಲ್ವಾ. ಅಂದರೆ ಒಬ್ಬ ಮನುಷ್ಯ ಆಗಿರುವಂಥವನು ಬೇಕಾದಷ್ಟು ಜನರ ಸಹಾಯವನ್ನು ಪಡ್ಕೋಬೇಕಾಗಿರುತ್ತೆ ಈ ಒಂದು ಜೀವನವನ್ನು ನಡೆಸಬೇಕಾದ್ರೆ. ಭಗವಂತನಿಂದ ಸಹಾಯ ಪಡಿತೀವಿ, ದೇವತೆಗಳು, ಮಹರ್ಷಿಗಳು, ಇನ್ನೂ ಬೇಕಾದಷ್ಟು ಜನರಾಗಿರಬಹುದು, ಪಿತೃಗಳಾಗಿರಬಹುದು ಅಲ್ವಾ. ಎಲ್ಲರಿಗೂ ನಾವು ಋಣಿಯಾಗಿರ್ತೀವಿ. ಯಾಕೆ? ಅವರಿಂದ ನಾವು ಸಹಾಯವನ್ನು ತಗೊಂಡಿರ್ತೀವಲ್ವಾ. ಹೀಗೆ ಪ್ರತಿಯೊಬ್ಬನೂ ಕೂಡ ತಾನು ಪಡೆದಂಥ ಋಣ ಇದೆಯಲ್ಲ, ಅದಕ್ಕೆ ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ. ಸೊ ಆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿರ್ತಾರಲ್ಲ ಯಾದವರು, ಅಲ್ಲಿ ಭೂದಾನ, ಸುವರ್ಣದಾನ ಮತ್ತು ಗೋವುಗಳ ದಾನವನ್ನು ಮಾಡಿ ಒಬ್ಬ ರಾಜನಿಗೆ ಏನು ಉಚಿತವಾಗಿರುತ್ತೋ ಅಂತ ಎಲ್ಲ ಕರ್ಮಗಳನ್ನು ಕೂಡ ಅವರು ಮಾಡ್ತಾರೆ. ಅಂದರೆ ಆ ಕ್ಷೇತ್ರಕ್ಕೆ ಹೋದ್ಮೇಲೆ ಏನು ಮಾಡಬೇಕೋ ಅಂಥ ಕೆಲಸಗಳನ್ನು ಮಾಡಬೇಕು. ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ಪಿಕ್ನಿಕ್ಗೆ ಹೋಗಿ ನೋಡಿಕೊಂಡು ಬಂದ ಹಾಗೆ ನೋಡಿಬಿಟ್ಟು ವಾಪಸ್ ಬರೋದಲ್ಲ. ಅಲ್ಲಿಗೆ ಹೋದ್ಮೇಲೆ ನಮ್ಮ ಜವಾಬ್ದಾರಿಗಳೇನಿದೆ, ನಮ್ಮ ಕೆಲಸಗಳು, ಕರ್ಮಗಳೇನಿದೆಯೋ, ನನಗೆ ಅಂತ ಇರುವಂಥದ್ದು ಏನೇ ಕರ್ತವ್ಯಗಳಿದ್ರೂ ಅದನ್ನೆಲ್ಲ ನಾವು ಮಾಡಿ ಆಮೇಲೆ ವಾಪಸ್ ಬರಬೇಕು. ಆ ಕೆಲಸವನ್ನು ಇಲ್ಲಿ ಯದುಕುಲದ ರಾಜಕುಮಾರರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.